ವಿಜಯಪುರ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 10 ಕಂಟ್ರಿ ಪಿಸ್ತೂಲ್ ಮತ್ತು 24 ಸಜೀವ ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ, ಅರಕೇರಿ ತಾಂಡಾ ನಂಬರ್ 1ರಲ್ಲಿ ಇತ್ತೀಚೆಗೆ ನಡೆದ ಸತೀಶ್ ರಾಥೋಡ್ ಕೊಲೆ ಪ್ರಕರಣದಲ್ಲಿ ಬಂಧಿತ ಆರೋಪಿ ಸಾಗರ್ ಅಲಿಯಾಸ್ ಸುರೇಶ ರಾಥೋಡ್ ಎಂಬಾತ ಮಧ್ಯಪ್ರದೇಶದಿಂದ ಕಂಟ್ರಿ ಪಿಸ್ತೂಲ್ಗಳನ್ನು ಅಕ್ರಮವಾಗಿ ತಂದು ಜಿಲ್ಲೆಯ ಹಲವು ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದು ವಿಚಾರಣೆ ವೇಳೆ ತಿಳಿದುಬಂದಿದ್ದು, ಆತ ನೀಡಿದ ಮಾಹಿತಿಯನ್ನು ಆಧರಿಸಿ ವಿವಿಧೆಡೆ ದಾಳಿ ನಡೆಸಿ ಕಂಟ್ರಿ ಪಿಸ್ತೂಲ್ ವಶಪಡಿಸಿಕೊಳ್ಳಲಾಗಿದೆ ಎಂದರು. ಜಿಲ್ಲೆಯ ಹಲವು ವ್ಯಕ್ತಿಗಳಿಗೆ ಆರೋಪಿ ಸಾಗರ ಅಲಿಯಾಸ್ ಸುರೇಶ್ ರಾಥೋಡ್ 50,000ದಿಂದ 1 ಲಕ್ಷಕ್ಕೆ ಅಕ್ರಮವಾಗಿ ಕಂಟ್ರಿ ಪಿಸ್ತೂಲ್ ಮಾರಾಟ ಮಾಡಿದ್ದನು ಎಂದು ತಿಳಿಸಿದರು. ಸಾಗರ ರಾಥೋಡ್ನಿಂದ ಅಕ್ರಮವಾಗಿ ಪಿಸ್ತೂಲ್ ಪಡೆದುಕೊಂಡಿದ್ದ ವಿಜಯಪುರ ಜಿಲ್ಲೆಯ ಹಂಚಿನಾಳ ತಾಂಡದ ಪ್ರಕಾಶ್ ರಾಥೋಡ್, ಕರಾಡ ದೊಡ್ಡಿಯ ಅಶೋಕ ಪಾಂಡ್ರೆ, ಮಹಾರಾಷ್ಟ್ರದ ತುಳಜಾಪುರ ಸಮೀಪದ ಕಡಕಿ ತಾಂಡದ ಸುಜಿತಾ ರಾಥೋಡ್, ವಿಜಯಪುರ ಸಾಯಿ ಪಾರ್ಕ್ನ ಸುಖದೇವ್ ಅಲಿಯಾಸ್ ಸುಕಿ ರಾಥೋಡ್, ಸಿಂದಗಿ ತಾಲೂಕಿನ ನಾಗಾವಿ ತಾಂಡದ ಪ್ರಕಾಶ ರಾಥೋಡ್, ಬಸವನ ಬಾಗೇವಾಡಿಯ ಹೋಟೆಲ್ ಮಾಲೀಕ ಗಣೇಶ ಶಿವರಾಮ ಶೆಟ್ಟಿ, ಹುಬ್ಬಳ್ಳಿ ತಾಲೂಕು ನೂಲ್ವಿಯ ಚೆನ್ನಪ್ಪ ನಾಗನೂರ, ತಿಕೋಟ ತಾಲೂಕಿನ ಲೋಹಂಗಾವ ತಾಂಡಾದ ಸಂತೋಷ್ ರಾಥೋಡ್, ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಐತವಾಡಿಯ ಜನಾರ್ದನ ಪವಾರ್ ಅವರ ಮೇಲೆ ದಾಳಿ ನಡೆಸಿ ಕಂಟ್ರಿ ಪಿಸ್ತೂಲ್ ಹಾಗೂ ಸಜೀವ ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಇವನು ಸುಮಾರು 5-6 ವರ್ಷದಿಂದ ಈತ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಈತನಿಗೆ ಮಧ್ಯಪ್ರದೇಶದ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬಂದಾಗ ಸುಮಾರು 5-6 ವರ್ಷಗಳಿಂದ ಈ ಕೆಲಸವನ್ನ ಮಾಡಿದ್ದಾನೆ. ಸೊ ಇನ್ನೂ ಹೆಚ್ಚಿನ ತನಿಖೆಗೆ ಆತನನ್ನು ಒಳಪಡಿಸ್ತಾ ಇದ್ದೀವಿ. ಆಸ್ ಆಫ್ ನೌ ಸೋ ಫಾರ್ ಇನ್ವೆಸ್ಟಿಗೇಷನ್ದಲ್ಲಿ ಕಂಡು ಬಂದಿದ್ದು ಮಾಡಿದ್ದೀವಿ. ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ. ಅಧಿಕೃತವಾಗಿ ನಿಖರವಾದಂಥ ಸಂಖ್ಯೆ ನಮ್ಮಲ್ಲಿ ಇದೆ. ಯಾಕೆ ಜಾಸ್ತಿ ಇರುತ್ತೆ ಅಂತಂದರೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದ್ದಾಗ ಅಲ್ಲಿ ಹೆಚ್ಚಿರುತ್ತೆ. ಉದಾಹರಣೆಗೆ ಚಿಕ್ಕಮಂಗ್ಳೂರು ತಗೊಳ್ಳಿ, ಮಡಿಕೇರಿ ತಗೊಳ್ಳಿ, ಶಿವಮೊಗ್ಗ ತಗೊಳ್ಳಿ, ಎಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರುತ್ತೆ, ಕಾಡು ಪ್ರಾಣಿಗಳಿರ್ತವೆ. ಸೊ ಕೃಷಿ ವ್ಯವಸಾಯವನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇರೋರು ಫಾರ್ಮ್ ಹೌಸ್ಗಳಲ್ಲಿ ಜಾಸ್ತಿ ಇರ್ತಾರೆ. ಅವರ ಹೊಲ ಮನೆ ಎಲ್ಲಿರುತ್ತೆ ಅಲ್ಲೇ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಸೊ ಈ ಬಾರ್ಡರ್ ಏರಿಯಾಸ್ಗಳಿರ್ತವೆ. ಆ ಸಂದರ್ಭದಲ್ಲಿ ಈ ಆತ್ಮರಕ್ಷಣೆ ಆಗಿರ್ಬೋದು ಅಥವಾ ಕೃಷಿಗೋಸ್ಕರ ಆಗಿರ್ಬೋದು, ಕೃಷಿಯೇತರ ಈ ಕೃಷಿ ಚಟುವಟಿಕೆಗಳು ಏನು ಮಾಡ್ತಾ ಇರ್ತಾರೆ, ರೈತರು ಇಟ್ಕೊಳ್ಳೋದು ಒಂದು, ಪ್ರಾಣಿಗಳ ಹತ್ರ ಏನೋ ಬೆಳೆಗಳನ್ನ ಕಾಪಾಡೋದಕ್ಕೋಸ್ಕರ ಆಗಿರ್ಬೋದು ಇಟ್ಕೊಂಡಿರ್ತಾರೆ. ಲೈಸೆನ್ಸ್ ಯಾರು ತೊಗೊಂಡಿದ್ದಾರೆ ಅವ್ರಿಗೆ ಸರ್ಟಿಫೈಡ್ ಟ್ರೈನಿಂಗ್ ಆಗಿರಬೇಕು, ಲೈಸೆನ್ಸ್ ಇರಬೇಕು. ಯಾವಾಗ ಲೈಸೆನ್ಸ್ ಮುಗಿಯುತ್ತೆ ಅದನ್ನು ವೆಲ್ ಇನ್ ಅಡ್ವಾನ್ಸ್ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. ಸೊ ವ್ಯಕ್ತಿಗಳು ಸಾವಿಗೀಡಾಗಿದ್ದರೆ ನೆಕ್ಸ್ಟ್ ಅವರ ಸಕ್ಸಸರ್ ಯಾರಿರ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಫಿಸಿಕಲ್ ಫಿಟ್ನೆಸ್ ಇರಬೇಕಾಗತ್ತೆ. ಯಾರು ರಿನ್ಯೂವಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವರ ಪಿಸ್ತೂಲ್ ಆಗಿರ್ಬೋದು, ಬಂದೂಕ್ ಆಗಿರ್ಬೋದು ಅಥವಾ ಅವರ ಗನ್ಸ್ಗಳನ್ನು ನಾವು ಡಿಪಾಸಿಟ್ ಮಾಡ್ಕೋತೀವಿ ಫರ್ದರ್ ಅವರು ರಿನ್ಯೂವಲ್ ಮಾಡೋವರೆಗೂ. ಅದೇ ರೀತಿ ಈ ಮುಖಾಂತರ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಏನು ಲೈಸೆನ್ಸ್ ಹೋಲ್ಡರ್ಸ್ಗಳಿಗೆ ಯಾರು ವೆಪನ್ಸ್ಗಳನ್ನ ಇಟ್ಕೊಂಡಿದ್ದಾರೆ, ಈಗಾಗಲೇ ತಮಗೆ ಗೊತ್ತಿದೆ, ಲೈಸೆನ್ಸ್ ಹೋಲ್ಡರ್ಸ್ಗಳು ಯಾರ್ದು ಲೈಸೆನ್ಸ್ ಮುಗಿಯೋಕ್ಕೆ ಬಂದಿದೆ ಅದನ್ನು ಆದಷ್ಟು ಬೇಗ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಯಾರ್ದು ಮುಗಿದಿದೆ ಅದನ್ನು ಮೊದಲು ಡಿಪಾಸಿಟ್ ಮಾಡಿ ಬಿಫೋರ್ ವಿ ಕಂಡಕ್ಟ್ ದ ರೇಟ್ಸ್. ಸೊ ಅದನ್ನು ಡಿಪಾಸಿಟ್ ಮಾಡಿ ಆಮೇಲೆ ಈ ಹೊಸದಾಗಿ ಯಾರು ಲೈಸೆನ್ಸ್ಗಳನ್ನು ಅಪ್ಲೈ ಮಾಡ್ತಾ ಇದ್ದಾರೆ, ಈಗಾಗಲೇ ತಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ನಾಗರಿಕ ಬಂದೂಕು ತರಬೇತಿಯನ್ನು ಕೂಡ ಆಯೋಜಿಸಲಾಗಿದೆ. ಅದು 20ನೇ ತಾರೀಕುವರೆಗೂ ಡೇಟ್ ಇದೆ. ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ, ದೆನ್ ಸರ್ಟಿಫಿಕೇಷನ್ ಆಗುತ್ತೆ. ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನು ಕಾನೂನಿನ ಚೌಕಟ್ಟಿದೆ, ಕಾನೂನಿನ ಅಂಶಗಳ ಮುಖಾಂತರ ಅದನ್ನು ಚೆಕ್ ಮಾಡಿ ಅವ್ರಿಗೂ ಕೂಡ ಹೊಸದಾಗಿ ಕೊಡಲಾಗುತ್ತೆ. ಇದು ಅಕ್ರಮ ಅಲ್ವಾ? ದಿಸ್ ಈಸ್ ಅಕ್ರಮ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಅಕ್ರಮವಾದಂತೂ, ಇಲ್ಲಿಗಲ್ ಆಗಿ ಬಂದಿರೋದು, ಇಲ್ಲಿಗಲ್ ಆಗಿ ತಂದಿರೋದು. ಇಲ್ಲ, ಸೆಲ್ಫ್ ಡಿಫೆನ್ಸ್ಗೆ ಬೇರೆ ಇರುತ್ತೆ, ಪ್ರಾಣಿಗಳಿಂದ ರಕ್ಷಣೆಗೆ ಬೇರೆ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಅದು ಯಾವ ವೆರೈಟಿ ಬೇಕಾಗುತ್ತೆ ಅದನ್ನ ಕೊಡಲಾಗುತ್ತೆ. ಸೋ ಫಾರ್ ಇನ್ ಅವರ್ ಇನ್ವೆಸ್ಟಿಗೇಷನ್ದಲ್ಲಿ ದುರ್ಬಳಕೆ ಮಾಡ್ಕೊಂಡಿರೋದು ಕಂಡು ಬಂದಿಲ್ಲ. ಇಟ್ಕೊಳ್ಳೋದೇ ಅಪರಾಧ ಒಂದು. ದುರ್ಬಳಕೆ ಆಗೋವರೆಗೂ ನಾವು ಕಾಯಕ್ಕಾಗಲ್ಲ. ಯಾಕೆ ಅಂತಂತಂದರೆ ಇಟ್ಕೊಳ್ಳೋದೇ ತಪ್ಪು. ಈಗ ಉದಾಹರಣೆಗೆ ನೀವು ಅರಕೇರಿ ತಾಂಡದಲ್ಲಿ ಆಗಿರೋದು ಅದೇ, ಆ ಮರ್ಡರ್ ಕೇಸಲ್ಲಿ ಯೂಸ್ ಆಗಿರೋದು ವೆಪನ್ನು ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲೇ ಇರೋದು. ಸೊ ಆದ್ದರಿಂದ ಜನರಿಗೆ ನಿಮ್ಮ ಮುಖಾಂತರ ಹೇಳೋದೇನು ಅಂತಂತಂದರೆ ಈ ರೀತಿಯಾಗಿ ಇಟ್ಕೊಳ್ಳೋದು ಕಾನೂನು ಬಾಹಿರ, ಕಾನೂನಿಗೆ ವಿರೋಧ, ಮತ್ತು ಅವರ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಅವ್ರ ಮೇಲೂ ಕೂಡ
ಆದಷ್ಟು ಬೇಗ ಅವರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ವಿಜಯಪುರ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಂಕರ ಮಾರಿಹಾಳ, ರಾಮನಗೌಡ ಹಟ್ಟಿ, ಡಿಎಸ್ಪಿ ಗಿರಿಮಲ್ಲ ತಳಕಟ್ಟಿ, ಬಸವರಾಜ ಯಲಿಗಾರ, ಜಗದೀಶ್ ಎಚ್ಎಸ್, ಬಲ್ಲಪ್ಪ ನಂದಗಾವಿ, ಸಿಪಿಐ ರಾಯಕೊಂಡ ಜಾನರ, ಮಲ್ಲಯ್ಯ ಮಠಪತಿ, ನಾನಗೌಡ ಪಾಟೀಲ, ಗುರುಶಾಂತ ದಾಶ್ಯಾಲ, ಪರಶುರಾಮ ಮನಗೋಳಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.